ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ರಾಜ್ಯ ಬಿಜೆಪಿ ಈಗ ಮನೆಯೊಂದು ಎರಡು ಬಾಗಿಲಾಗಿದೆ. ಒಂದು ಬಾಗಿಲಿನಿಂದ ಯತ್ನಾಳ್ ನುಗ್ಗಿದ್ರೆ ಮತ್ತೊಂದು ಬಾಗಿಲಿನಿಂದ BY ವಿಜೇಂದ್ರ ಅವರು ನುಗ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಬಿಜೆಪಿ ಮನೆಯಲ್ಲಿ ಎಲ್ಲ ಹದಗೆಟ್ಟು ಹೋಗಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬಿಜೆಪಿ ನಾಯಕರ ಒಳಜಗಳ ಈಗ ಮತ್ತೆ ಹೊಗೆ ಆಡ್ತಾ ಇದೆ. ಕಮಲಪಾಳ್ಯದಲ್ಲಿ ಎರಡು ಬಣಗಳ ಗುದ್ದಾಟ ಜೋರಾಗಿದೆ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪೂರೈಸಿ 1 ವರ್ಷ ಸಂಭ್ರಮದಲ್ಲಿದ್ದಾಗಲೇ ವಿರೋಧಿ ಬಣ ಶಾಕ್ ಕೊಟ್ಟಿದೆ. ವಕ್ಫ್ ಆಸ್ತಿ ವಿವಾದದ ಹೆಸರಲ್ಲಿ ಯತ್ನಾಳ್ ಬಣ ಪ್ರತ್ಯೇಕ ಜನಾಂದೋಲನಕ್ಕೆ ತೀರ್ಮಾನಿಸಿದೆ. ಯತ್ನಾಳ್ ನಮ್ಮವರು ಅಂತಾನೆ ವಿಜೇಂದ್ರ ಕೂಡ 3 ತಂಡಗಳನ್ನು ರಚಿಸಿದ್ದಾರೆ. ಹಾಗಿದ್ರೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಆಗ್ತಿರೋದೇನು ಅನ್ನೋದರ ಜೊತೆ ರಾಜ್ಯ, ದೇಶ, ವಿದೇಶದ ಸಾಕಷ್ಟು ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಮತ್ತೆ ಒಡೆದ ಮನೆಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿರುವ ಎರಡು ಬಣದ ತಿಕ್ಕಾಟಕ್ಕೆ ಬ್ರೇಕ್ ಇನ್ನೂ ಬಿದ್ದಿಲ್ಲ. ಇದಕ್ಕೆ ಸಾಕ್ಷಿಯಾಗಿರೋದು ವಕ್ಫ್ ವಿವಾದ. ಹೌದು, ರಾಜ್ಯಾದ್ಯಂತ ರೈತರು, ಮಠ ಮಂದಿರಗಳ ಆಸ್ತಿಗಳ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಇದೇ ವಿಷಯದಲ್ಲಿ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿದ್ದ ಕಮಲಕಲಿಗಳು ಇದೇ ವಿಚಾರವಾಗಿ ತಮ್ಮಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಮತ್ತು ವಿಜೇಂದ್ರ ಪ್ರತ್ಯೇಕ ಬಣವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ, ರಾಜ್ಯ ಪ್ರವಾಸ ವರ್ಸಸ್ ಜನಜಾಗೃತಿ. ವಿಜೇಂದ್ರ ಅವರು ಒಟ್ಟು 3 ತಂಡಗಳನ್ನು ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸಿದ್ದಾರೆ. ಆದರೆ ಯತ್ನಾಳ್ ಬಣ ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ಅಭಿಯಾನಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ವಿಜೇಂದ್ರ ಟೀಮ್ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪ್ರವಾಸ ಮಾಡ್ತಾ ಇದ್ದಾರೆ. ಯತ್ನಾಳ್ ಬಣ ಬೀದರ್ನಿಂದ ಚಾಮರಾಜನಗರದವರೆಗೆ ಜನಜಾಗೃತಿ ಅಭಿಯಾನಕ್ಕೆ ಸಜ್ಜಾಗಿದೆ. ರಾಜ್ಯದ 28 ಜಿಲ್ಲೆಗಳಲ್ಲಿ 46 ಜನರಿಗೆ ವಿಜೇಂದ್ರ ಬಣದಲ್ಲಿ ಸ್ಥಾನ ಸಿಕ್ಕಿದೆ. ವಿಜೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 3 ಟೀಮ್ ಪ್ರವಾಸವನ್ನು ಮಾಡಲಿದ್ದಾರೆ. ಯತ್ನಾಳ್, ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಒಟ್ಟಿಗೆ ಜನಜಾಗೃತಿಗೆ ಸಜ್ಜಾಗಿದ್ದಾರೆ. ವಿಜೇಂದ್ರ ತಂಡದಲ್ಲಿದೆ ಯತ್ನಾಳ್ಗೆ ಸ್ಥಾನ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ವಿಜೇಂದ್ರ ಅವರ 3 ತಂಡಗಳಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿಗೂ ಸ್ಥಾನ ಸಿಕ್ಕಿದೆ. ಆದರೆ ಯತ್ನಾಳ್ ಅವರ ರೆಬಲ್ಸ್ ಟೀಮ್ನಲ್ಲಿ ಬಂಡಾಯವಿದ್ದವರ ಹೆಸರಷ್ಟೇ ಇದೆ. ಹಾಲಿ ಶಾಸಕರಾದ ಹೊಳಕೆರೆ ಚಂದ್ರಪ್ಪ, BP ಹರೀಶ್ಗೆ ವಿಜೇಂದ್ರ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಆದರೆ ಯತ್ನಾಳ್ ಅವರ ಪಾದಯಾತ್ರೆ ಪಟ್ಟಿಯಲ್ಲಿ ಇವರ ಹೆಸರಿದೆ. GM ಸಿದ್ದೇಶ್, ಪ್ರತಾಪ್ ಸಿಂಹ, BV ನಾಯಕ್, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ವಿಜೇಂದ್ರ ಟೀಮ್ನಲ್ಲಿ ಇಲ್ಲ. ಆದರೆ ಇಷ್ಟೂ ಜನರ ಹೆಸರು ಯತ್ನಾಳ್ ಹೊರಡಿಸಿರುವ ಪತ್ರದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಪ್ರತಾಪ್ ಸಿಂಹ ಕೈಬಿಟ್ಟ ವಿಜೇಂದ್ರ. ಕಳೆದ RSS ನಾಯಕರ ಸಭೆಯಲ್ಲಿ ವಿಜೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವಿಜೇಂದ್ರ ನಾಯಕತ್ವ ಮೈಸೂರಿನಲ್ಲಿ ತಮಗೆ ಟಿಕೆಟ್ ತಪ್ಪಿಸಿದ್ದು ವಿಜೇಂದ್ರ ಎಂದು ಸಿಂಹ ಬೇಸರವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ವಿಜೇಂದ್ರ ಅವರು ಸಭೆಯಲ್ಲೇ ಪ್ರತಾಪ್ ಸಿಂಹಗೆ ತಕ್ಕ ಉತ್ತರವನ್ನು ನೀಡಿದರು. ಆನಂತರ ರೆಬಲ್ಗಳ ಜೊತೆ ಸೇರಿಕೊಂಡು ವಿಜೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಆಂತರಿಕ ಸಮರ ಸಾರಿದ್ದಾರೆ ಎನ್ನಲಾಗ್ತಾ ಇತ್ತು. ಈಗ ಪ್ರತಾಪ್ ಸಿಂಹಗೆ ಪಕ್ಷದ ಸಂಘಟನೆಗಳಲ್ಲಿ ಯಾವುದೇ ಸ್ಥಾನ ನೀಡದೆ ವಿಜೇಂದ್ರ ಅವರು ಶಾಕ್ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಒಳಬೇಗುದಿ ದೊಡ್ಡದಾಗುತ್ತಿದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ನಮ್ಮ ದೇಶದ ಸಾಕಷ್ಟು ಜನರ ಕನಸು ನಮ್ಮ ದೇಶವೂ ರಾಮರಾಜ್ಯ ಆಗಬೇಕು ಅನ್ನೋದು. ಮಹಾತ್ಮ ಗಾಂಧೀಜಿ ಅವರ ಕನಸಿನಿಂದಲೇ ಈ ಒಂದು ಕಲ್ಪನೆ ನಮ್ಮಲ್ಲಿ ಬಿತ್ತಲಾಗಿದೆ. ಆದರೆ ನಮ್ಮ ದೇಶದಲ್ಲಿ ಇದು ಆಗೋದು ಅಷ್ಟು ಸುಲಭವಲ್ಲ. ದಿನನಿತ್ಯ ಕ್ರೈಮ್ ರೇಟ್ಗಳು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅಧಿಕಾರಕ್ಕೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ನಾಯಕರಿರಲಿ, ರಾಮರಾಜ್ಯವನ್ನು ದರಗಿಳಿಸುವಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಆದರೆ ನಾವು ಹೇಳ್ತಾ ಇರೋ ದೇಶದ ಬಗ್ಗೆ ಕೇಳಿದರೆ ನೀವು ಶಾಕ್ ಆಗ್ತೀರಾ. ರಾಮರಾಜ್ಯ ಅಂದರೆ ಇದೆ ಎನ್ನುವ ಮಟ್ಟಿಗೆ ತನ್ನ ದೇಶದಲ್ಲಿ ಅಪರಾಧಗಳನ್ನು ಹತ್ತಿಕ್ಕಿದೆ. ಹಾಗಿದ್ರೆ ಅದು ಯಾವ ದೇಶ ನೋಡೋಣ ಬನ್ನಿ. ನಮ್ಮ ದೇಶ ಬಿಡಿ, ನಮ್ಮ ರಾಜ್ಯದ ಜೈಲುಗಳಲ್ಲಿ ಯಾವಾಗಲೂ ಫುಲ್ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ಗಳು ಹೆಚ್ಚಾಗಿರುತ್ತೆ. ಹೀಗಿರುವಾಗ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶ ಖಾಲಿ ಜೈಲುಗಳನ್ನು ಹೊಂದಿರುವ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೆದರ್ಲ್ಯಾಂಡ್ ದೇಶದಲ್ಲಿ ಕಳೆದ 6 ವರ್ಷಗಳಿಂದ ಎಲ್ಲ ಜೈಲುಗಳು ಖಾಲಿ ಇವೆ. ಒಬ್ಬನೇ ಒಬ್ಬ ಅಪರಾಧಿಯಾಗಲಿ ಆರೋಪಿಯಾಗಲಿ ಈ ದೇಶದ ಜೈಲಿನೊಳಗೆ ಇಲ್ಲ. ಹೆಚ್ಚು ಕಡಿಮೆ ಪೊಲೀಸರಿಗೆ ಮಾಡಲು ಕೆಲಸವೂ ಇಲ್ಲದಂತಾಗಿದೆ. ನೆದರ್ಲ್ಯಾಂಡ್ನಲ್ಲಿ 2018ರಿಂದ ಒಬ್ಬನೇ ಒಬ್ಬ ಕೈದಿ ಸೆರೆವಾಸ ಅನುಭವಿಸಿಲ್ಲ. ಕ್ರೈಮ್ ರೇಟ್ ಅಕ್ಷರಶಃ 0ಗೆ ಬಂದಿಳಿದಿದೆ. ನೆದರ್ಲ್ಯಾಂಡ್ನಲ್ಲಿ ಕಂಬಿ ಹಿಂದೆ ತಳ್ಳಲು ಯಾವೊಬ್ಬ ಕೈದಿಯೂ ಸಿಗದೆ ಈಗಾಗಲೇ 6 ವರ್ಷಗಳು ಕಳೆದಿವೆ. ಕೆಲಸ ಕಳೆದುಕೊಳ್ಳಲಿದ್ದಾರೆ 2,000 ಜನ. ಕ್ರೈಮ್ ನಡೀತಾ ಇಲ್ಲ ಅಂತ ಜನ ಖುಷಿ ಪಡ್ತಾ ಇದ್ದರೆ ಸಾವಿರಾರು ಜನರು ಕೆಲಸ ಕಳೆದುಕೊಳ್ಳುವ ಭಯ ಕೂಡ ಅವರಿಗೆ ಸೃಷ್ಟಿಯಾಗಿದೆ. ದೇಶಾದ್ಯಂತ ಜೈಲುಗಳನ್ನು ಬಂದ್ ಮಾಡುವ ಸ್ಥಿತಿ ಸೃಷ್ಟಿಯಾಗಿ ಈಗ 2,000ಕ್ಕೂ ಹೆಚ್ಚು ಜನರ ಉದ್ಯೋಗಕ್ಕೆ ಕೊಳ್ಳಿ ಇಟ್ಟಂತಾಗಿದೆ.
ಇವರಲ್ಲಿ ಕೇವಲ 7 ಜನರು ಮಾತ್ರ ಸರ್ಕಾರದ ಇತರ ವಿಭಾಗದಲ್ಲಿ ಕೆಲಸ ಪಡೆದುಕೊಳ್ಳಲಿದ್ದಾರೆ. ಉಳಿದವರನ್ನ ಪರ್ಮನೆಂಟ್ ಆಗಿ ಮನೆಗೆ ಸೇರಿಸುವುದು ನಿಶ್ಚಿತ ಎನ್ನಲಾಗ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಭಾರತದಲ್ಲಿ ಹೀಗೆ ಆಗುವುದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಗೆಲ್ಲಲೇಬೇಕು, ಗೆದ್ದು ತಮ್ಮ ತಾಕತ್ತು ಜೊತೆಗೆ ಬಿಸಿಸಿಐ ಮರ್ಯಾದೆ ಕೂಡ ಉಳಿಸಬೇಕು. ಹೀಗಾಗಿ ಕಾಂಗರು ಪಡೆ ವಿರುದ್ಧ ಸೆಣಸಾಡಲು ಗೆಲ್ಲಲೇಬೇಕಾದ ಪರಿಸ್ಥಿತಿಗೆ ಟೀಂ ಇಂಡಿಯಾ ಬಂದು ನಿಂತಿದೆ. ಅದರಲ್ಲೂ ತವರಿನಲ್ಲೇ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರು ಮುಗ್ಗರಿಸಿದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಹೀಗಾಗಿ 22ರಿಂದ ನಡೆಯೋ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡಕ್ಕೆ ಗೆಲುವು ಮುಖ್ಯ. ಹೀಗಾಗಿ ಸ್ಟಾರ್ ಬ್ಯಾಟರ್ಗಳಿಗೆ ಇದು ಅಗ್ನಿ ಪರೀಕ್ಷೆಯಾಗಿದೆ. ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಫಾರ್ಮ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಹಳೆಯ ಕದರ್ ಕಳೆದುಕೊಂಡಿದ್ದಾರೆ. ಸ್ಪಿನ್ ಬೌಲಿಂಗ್ನಲ್ಲಿ ರನ್ ಗಳಿಸಲು ವಿರಾಟ್ ಪರದಾಡುತ್ತಿದ್ದು ಹಲವು ಬಾರಿ ವಿಕೆಟ್ ಕಳೆದುಕೊಂಡಿದ್ದಾರೆ. ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಪ್ರದರ್ಶನದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕೊಹ್ಲಿ ಕಾಂಗರುಗಳನ್ನ ಬಗ್ಗು ಬಡಿತಾರೆ ಅಂತ ಮಾಜಿ ಟೀಂ ಇಂಡಿಯಾದ ಹೆಡ್ ಕೋಚ್ ರವಿ ಶಾಸ್ತ್ರಿ ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಬಗ್ಗೆ ಆಸ್ಟ್ರೇಲಿಯಾಕ್ಕೆ ರವಿ ಶಾಸ್ತ್ರಿ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ. ರವಿ ಶಾಸ್ತ್ರಿ ಅವರು ಆಸ್ಟ್ರೇಲಿಯಾಕ್ಕೆ ಎಚ್ಚರಿಕೆ ನೀಡಿದ್ದು, ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡಲು ಮತ್ತು ರನ್ ಗಳಿಸಲು ಇಷ್ಟಪಡುವ ದೇಶಕ್ಕೆ ಮರಳಿದ್ದಾರೆ ಎಂದು ಹೇಳಿದ್ದಾರೆ. 2011-12ರಲ್ಲಿ ಆಸ್ಟ್ರೇಲಿಯಾಕ್ಕೆ ತಮ್ಮ ಮೊದಲ ಟೆಸ್ಟ್ ಪ್ರವಾಸ ಕೈಗೊಂಡಿದ್ದ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ನೆನಪಿಸಿದ್ದಾರೆ. ಅಡಿಲೇಡ್ನಲ್ಲಿ ನಡೆದ ಪಂದ್ಯದಲ್ಲಿ ಕೊಹ್ಲಿ ಸಿಡಿಸಿದ ಶತಕವನ್ನ ಮೆಲುಕು ಹಾಕಿದ್ದಾರೆ. ಇದಾದ ನಂತರ ಕೊಹ್ಲಿ ಅವರನ್ನ 2014ರ ಪ್ರವಾಸದ ಸಮಯದಲ್ಲಿ 4 ಟೆಸ್ಟ್ ಪಂದ್ಯಗಳಲ್ಲಿ 692 ರನ್ಗಳು ಮತ್ತು 2018-19ರ ಸರಣಿ ವೇಳೆ ಪರ್ತ್ನಲ್ಲಿ 123 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಬಗ್ಗೆಯೂ ರವಿಶಾಸ್ತ್ರಿ ಅವರು ಉಲ್ಲೇಖಿಸಿ ಆಸ್ಟ್ರೇಲಿಯಾಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೊಹ್ಲಿಗೆ ಸಲಹೆ ಕೂಡ ರವಿಶಾಸ್ತ್ರಿ ಅವರು ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ತಾಳ್ಮೆ ಆಟದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನೀವು ಉತ್ಸಾಹದಲ್ಲಿರುವಾಗ ಶಾಂತವಾಗಿರುವುದು ಪ್ರಮುಖವಾಗಿದೆ. ಬ್ಯಾಟಿಂಗ್ಗೆ ಬಂದಾಗ ಅಥವಾ ಸರಣಿ ಮೊದಲು 3 ಇನ್ನಿಂಗ್ಸ್ಗಳವರೆಗೆ ಶಾಂತವಾಗಿರಬೇಕು. ಆತುರ ಪಡುವ ಬದಲು ಶಾಂತವಾಗಿ ಮತ್ತು ತಮ್ಮದೇ ಆದ ವೇಗದಲ್ಲಿ ಆಡುವುದಾದರೆ ಕೊಹ್ಲಿ ರನ್ ಗಳಿಸುತ್ತಾರೆ ಎಂದು ವಿರಾಟ್ ಕೊಹ್ಲಿ ಬಗ್ಗೆ ರವಿಶಾಸ್ತ್ರಿ ಅವರು ಹೇಳಿದ್ದಾರೆ. ಹೀಗಾಗಿ ಕೊಹ್ಲಿ ಮೇಲೆ ಸಾಕಷ್ಟು ಭರವಸೆ ಇದ್ದು ಟೀಂ ಇಂಡಿಯಾವನ್ನ ಗೆಲ್ಲಿಸುವ ಜವಾಬ್ದಾರಿ ಕೂಡ ಕೊಹ್ಲಿ ಮೇಲಿದೆ. ಇಸ್ರೇಲ್ ಪ್ರತಿಕಾರದ ಕಿಚ್ಚು ಮತ್ತಷ್ಟು ಹೆಚ್ಚಾಗುತ್ತಿದ್ದು, ಹಿಜ್ಬುಲ್ಲಾ ನಿರ್ನಾಮದ ಶಪಥ ತೊಟ್ಟಿರುವ ಇಸ್ರೇಲ್ ಬಂಡುಕೋರರನ್ನ ಬಗ್ಗು ಬಡಿತಾ ಇದೆ. ಇದಕ್ಕೆ ಸುಮ್ಮನಿರದ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ಪ್ರತಿರೋಧ ಒಡ್ತಾ ಇದೆ. ಲೆಬನಾನ್ ಮೇಲೆ ದಾಳಿ ಮುಂದುವರಿಸಿರುವ ಇಸ್ರೇಲ್ ಬೈರುತ್ನ ದಕ್ಷಿಣ ಭಾಗದಲ್ಲಿ ಬಾಂಬ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ 12 ಮಂದಿ ರಕ್ಷಣಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಸ್ಥಳೀಯ ವೈದ್ಯಕೀಯ ಕಾಲೇಜಿನ ಮಕ್ಕಳ ವಾರ್ಡ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು, ಈ ಘಟನೆಯಲ್ಲಿ 10 ನವಜಾತ ಶಿಶುಗಳು ಅಗ್ನಿಗಾಹುತಿಯಾಗಿವೆ. ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ನಂತರ ಬೆಂಕಿ ಕೆನ್ನಾಲಿಗೆ ಶಿಶು ತೀವ್ರ ನಿಗಾ ಘಟಕದ ಸುತ್ತಲೂ ಆವರಿಸಿದ್ದು ಮಕ್ಕಳು ಮೃತಪಟ್ಟಿದ್ದಾರೆ. ಈ ನಡುವೆ ವಾರ್ಡನ್ ಕಿಟಕಿ ಒಡೆದು ಹಲವು ಕಂದಮ್ಮಗಳನ್ನು ರಕ್ಷಿಸಿದ್ದಾರೆ. ಛತ್ತೀಸ್ಗಢದ ಬಸ್ತರ್ ಪ್ರದೇಶದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ 5 ನಕ್ಸಲೀಯರನ್ನ ಹೊಡೆದುರುಳಿಸಲಾಗಿದೆ. ಸ್ಥಳದಿಂದ 5 ನಕ್ಸಲೀಯರ ಮೃತದೇಹಗಳು ಮತ್ತು ಬಂದೂಕುಗಳು ವಶಪಡಿಸಿಕೊಳ್ಳಲಾಗಿದೆ. ಗುಂಡಿನ ಚಕಮಕಿಯಲ್ಲಿ 2 ಭದ್ರತಾ ಸಿಬ್ಬಂದಿಗೆ ಗಾಯವಾಗಿದ್ದು, ಅವರನ್ನ ತಕ್ಷಣ ಚಿಕಿತ್ಸೆಗಾಗಿ ರಾಜಧಾನಿ ರಾಯ್ಪುರಕ್ಕೆ ಸ್ಥಳಾಂತರಿಸಲಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ. ನಮಸ್ಕಾರ.